ಬೇರೆ ಗ್ರಹ ಅಂತ ಹೇಳುತ್ತೆ, ನೀವು ಊಹೆ ಕೂಡ ಮಾಡಿರಲ್ಲ. 6ನೇ ತಾರೀಕರು ಸಿಕ್ಕಾಬಟ್ಟೆ ಸೋಂಬೇರಿ, ಫಾಸ್ಟ್ ಬಹಳ ಕಮ್ಮಿ, ವೆರಿ ಫಾಸ್ಟ್ ತುಂಬ ಕಮ್ಮಿ, ಸೋಂಬೇರಿಗಳು ಜಾಸ್ತಿ, ಚೆನ್ನಾಗಿ ತಿನ್ನೋದು, ನಿದ್ದೆ ಹೋಗೋದು ಮತ್ತು ಒಂದೇ ಥರ ಬದುಕೋದು ಇವ್ರ ಲೈಫಲ್ಲಿ. 6ನೇ ತಾರೀಕು 6ನೇ ತಾರೀಕವ್ರಿಗೆ ಅವ್ರ ಲೈಫಲ್ಲಿ ಯಾವೆಲ್ಲ ಲೆಟರ್ಸ್ಗಳು ಅವ್ರ ಜೀವನದಲ್ಲಿ ಬಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ತೊಂದರೆಗಳಾಗುತ್ತೆ. ಅವ್ರ ಜೀವನದಲ್ಲಿ 6ನೇ ತಾರೀಕವ್ರಿಗೆ ಮಕ್ಕಳು ಹುಡ್ತೋಂಥವ್ರಿಗೆ, ಇವಾಗ ನಾಳೆ ಕೃತಿಕ ನಕ್ಷತ್ರ ಎ ಇಂದ ಏನಾರು ಇಟ್ಬಿಟ್ರೆ ಮಕ್ಕಳಿಗೆ ಅದು ತುಂಬ ತೊಂದರೆಯನ್ನು ಅನುಭವಿಸುತ್ತೆ. ಎ, ಜೆ, ವೈ, ಐ ಇವೆಲ್ಲ ಮಕ್ಕಳಿಗೆ ನೇಮ್ ಬರಬಾರ್ದು. ಎ, ಜೆ, ವೈ, ಐ ಮತ್ತು ಕ್ಯೂ ಇವ್ಯಾವು ಕೂಡ ಮೊದಲನೇ ಲೆಟ್ರಾಗಿ ಮಕ್ಕಳ ಹೆಸರಲ್ಲಿ ಇರಬಾರ್ದು. ಈ ಹೆಸರಲ್ಲಿ 6ನೇ ತಾರೀಕಲ್ಲಿ ಹುಡ್ತಂಥವ್ರು ಮಕರ ರಾಶಿಯಲ್ಲಿ ಹುಟ್ಬಿಟ್ಟಿರ್ತಾರೆ. ಜೆ ಅನ್ನೋ ಅಕ್ಷರ ಬರುತ್ತೆ, ಏನೋ ಜೀವಂತಿನೋ ಇಟ್ಬಿಟ್ಟಿರ್ತಾರೆ, ತುಂಬ ತೊಂದರೆ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ವೈಯಿಂದ ಬರುತ್ತೆ, ಇಷ್ಟು ಪ್ರಾಬ್ಲಮ್ ಆಗುತ್ತೆ. ಯಾರೆಲ್ಲ ಎಯಿಂದ ಎಷ್ಟಿಟ್ಟಿದ್ದೀರ, ಜೆಯಿಂದ ಎಷ್ಟಿಟ್ಟಿದ್ದೀರ, ವೈಯಿಂದ ಇಟ್ಟಿದ್ದೀರ, ಐಯಿಂದ ಇಟ್ಟಿದ್ದೀರ, ಎಸ್ಸಿಂದ ಇಟ್ಟಿದ್ದೀರ, ಇವ್ರ ಲೈಫಲ್ಲಿ ಇವ್ರು ಉದ್ಧಾರ ಆಗೋದು ಭಾಳ ಕಮ್ಮಿನೇ. ಎಷ್ಟೋ ಲಕ್ಷ ಜನಕ್ಕೊಂದು ಉದ್ಧಾರ ಆಗ್ಬೋದು, 100-90% ಫೇಲ್ಯೂರ್ ಆಗ್ತಾರೆ. ಇವರ ಸಂಸ್ಥೆ ನಂಬರ್ ಆಗಿರ್ಬೋದು, ಇವ್ರು ಮಾಡ್ತಿರೋಂಥ ಕಂಪ್ನಿದಾಗಿರ್ಬೋದು, ಈ ಡೇಟರ್ ಈ ಲೆಟ್ರ್ ಕಂಪ್ನಿಲಿದ್ದರೆ ದರಿದ್ರ, ತೊಂದರೆ, ಹಿಂಸೆ ಎಲ್ಲ ಕಾಟ ಕೊಡುತ್ತೆ. ಹಾಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡೋಂಗಿಲ್ಲ. ಈ ಲೆಟ್ರನ್ನ ಫಸ್ಟ್ ಲೆಟ್ರನ್ನ ಇವ್ರು ಬಳಸೋಂಗೇ ಇಲ್ಲ. ಬಳಸಿದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ, ದಯವಿಟ್ಟು ಒಂದಲ್ಲ ಒಂದು ಸಮಸ್ಯೆ ಬರ್ತವೆ. ಮತ್ತು ಇದಾದಮೇಲೆ ಇವ್ರಿಗೆ ತುಂಬ ಡೇಂಜರ್ ಲೆಟರ್ಸ್ ಅಂದರೆ ಎಲ್ಲೋ ಮತ್ತು ಸಿ, ಎಸ್ ಅನ್ನೋ ಅಕ್ಷರ, ಈ ಹೆಸರುಗಳು ಇವರ ಜೂನ್ದಲ್ಲಿ ಮೊದಲನೇ ಲೆಟ್ರ್ ಸ್ಟಾರ್ಟ್ ಆಗಬಾರ್ದು. ಇವ್ರಿಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿರ್ತಾರೆ. 6ನೇ ತಾರೀಕು ಹುಟ್ಟಿ ಅಶ್ವಿನಿ ನಕ್ಷತ್ರ ಹುಟ್ಟಿದ್ರೆ ಲಾ, ಲೀ, ಲೂ, ಲೂ, ಲೇ, ಲೇ ಅಂತ ಇಟ್ಬಿಡ್ತಾರೆ. ಅವನು ಲಾ, ಲೀ, ಲೂ, ಲೂ, ಲೇ, ಲೇ ಆಗಬೇಕಾಗತ್ತೆ 100%. ಸಿ ಎನ್ ಅಕ್ಷರ ಅವ್ರಿಗೇನಾದ್ರು ಮೀನ ರಾಶಿಲಿ ಹುಟ್ಟಿಬಿಟ್ರು 100%. ಸಿ ಎನ್ ಅಕ್ಷರದ ಮಕ್ಕಳು ನೇಮ್ ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಅವ್ರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಅದೇ ಥರ ಎಸ್ ಎನ್ ಅಕ್ಷರ ಮಕರ ರಾಶಿಲಿ ಹುಟ್ಟು ಬರ್ಬೋದು, ಕುಂಭ ರಾಶಿಲಿ ಬರ್ಬೋದು, ಶತಭಿಷ ನಕ್ಷತ್ರ, ಈ ಒಂದು ಶ್ರವಣ ನಕ್ಷತ್ರದಲ್ಲ ಸಾ, ಸಿ, ಸು ಅಕ್ಷರಗಳು, ಇಂಗ್ಲೀಷ್ ಲೆಟ್ರು ಎಸ್ ಎನ್ ಅಕ್ಷರ, ಇವೆಲ್ಲ ದಯವಿಟ್ಟು ಹಾಕಿ ಗುರುಗಳೇ. ಹಾಗಾಗಿ ಈ ಲೆಟ್ರಲ್ಲೂ ಕೂಡ ಇವರ ಮಕ್ಕಳಿಗೆ ಇದು ನೇಮ್ ನಂಬರ್ ಬರಬಾರ್ದು, ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ, ಇವನ್ನ ಇರಬಾರ್ದು. ಮತ್ತು ಇನ್ನು ಯಾವ ಬರಬೇಕಂದ್ರೆ ಈ 6ನೇ ತಾರೀಕರಿಗೆ ರಾ ಅಕ್ಷರ, ಕೆ ಎನ್ ಅಕ್ಷರ ಮತ್ತು ಬಿ ಎನ್ ಅಕ್ಷರ ವೆರಿ ಸಕ್ಸಸ್ ಕೊಡುತ್ತೆ. ಈ 6ನೇ ತಾರೀಕರಿಗೆ ಇದು ತುಂಬ ರಾಜಯೋಗನ ಕೊಡುತ್ತೆ. ಅದೇ ಥರ ಎಮ್ಮು, ಟಿ ಮತ್ತು ಡಿ ಇವೆಲ್ಲ ಸಿಕ್ಕಾಬಟ್ಟೆ ಲಕ್ಕಿ ಲೆಟರ್ಸ್ ಅಂತ ಹೇಳ್ತೀವಿ. ಈ ಲೆಟ್ರಲ್ಲಿ ನೇಮ್ ನಂಬರು, ಸಂಸ್ಥೆ ನಂಬರು, ಏರಿಯಾ, ಊರು, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಇದರಲ್ಲಿದ್ದರೆ ಸಿಕ್ಕಾಬಟ್ಟೆ ಲಕ್ ಬರುತ್ತೆ ಇವ್ರಿಗೇನಾರು. ಅದಾದಮೇಲೆ ಎನ್ನು, ಎಚ್ಚು ಇವೆಲ್ಲ ಅದ್ಭುತವಾದ ಲೆಟರ್ಸು. ಮತ್ತು ಯು, ವಿ, ಡಬ್ಲ್ಯೂ ಇವೆಲ್ಲ ಸಿಕ್ಕಾಬಟ್ಟೆ ಪವರ್ಫುಲ್ ಲೆಟರ್ಸ್. ಈ ಲೆಟ್ರಲ್ಲಿ ನೇಮ್ ನಂಬರ್ ಇದ್ದರೆ ಇವ್ರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಾಳೆ ಯಾವ ಬಣ್ಣಕ್ಕೆ ಲಕ್ ಇದೆ, ಯಾವ ಲಕ್ಕಿಗೆ ಬಣ್ಣ ಇಲ್ಲ ಅಂದರೆ ನಾಳೆ ತುಂಬ ಬ್ಯೂಟಿಫುಲ್ 6ನೇ ತಾರೀಕರಿಗೆ ಆಗುವಂಥ ಬಣ್ಣದ ಬಟ್ಟೆ ಯಾವುದಪ್ಪ ಅಂದರೆ, ಒಂದು ಮೊದಲಿಗೆ ಇವ್ರಿಗೆ ಆಗದಿರೋ ಬಣ್ಣ ಬಂದು ಯೆಲ್ಲೋ ಕಲರ್ಸು. ಯೆಲ್ಲೋ ಬಂದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಯೆಲ್ಲೋ ಕಲರ್ ಬಣ್ಣ ಇವರಿಗೆ ಆಗಲ್ಲ, ಯಾಕಂದರೆ ಈ ಬಣ್ಣವನ್ನು ಯೂಸ್ ಮಾಡಿದ್ರೆ ಇವ್ರಿಗೆ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತಾರೆ ನಾಳೆ ಯೆಲ್ಲೋ ಕಲರ್ಸು. ಮತ್ತು ಆರೆಂಜ್ ಕಲರ್ ಬಣ್ಣನೂ ಕೂಡ ಡೇಂಜರ್ ಇರುತ್ತೆ, ನೀವು ನಾಳೆ ಇದನ್ನು ಹಾಕಂಗಿಲ್ಲ. 6ನೇ ತಾರೀಕವ್ರಿಗೆ ಸಿಕ್ಕಾಬಟ್ಟೆ ಇಷ್ಟವಾದ ಬಣ್ಣ ಅಂದರೆ ಒಂದು ಮೊದಲಿಗೆ ಬ್ಲ್ಯಾಕ್, ನಂಬರ್ 1 ಬ್ಲ್ಯಾಕ್. ನಾಳೆ ಬ್ಲ್ಯಾಕ್ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಬ್ಲ್ಯಾಕ್ ಬಣ್ಣವನ್ನು ಯಾರೆಲ್ಲ ಯೂಸ್ ಮಾಡ್ತಾರೋ ನಾಳೆ ಸಿಕ್ಕಾಬಟ್ಟೆ ರಾಜಯೋಗನ ಕೊಡುತ್ತೆ. ಅದು ಬಿಟ್ಮೇಲೆ ಬ್ಲೂ ಕೂಡ 100% ಲಕ್ಕನ್ನು ತಂದುಕೊಡುತ್ತೆ. ನಾಳೆ ಯಾರೆಲ್ಲ ಬ್ಲೂ ಬಟ್ಟೆಯನ್ನು ಯೂಸ್ ಮಾಡ್ತಾರೋ ಹೆವಿ ಲಕ್ಕು.